ನನ್ನ ಒಡೆಯನು ರಕ್ಷಕನು ವಿಮೋಚಕನು ಅತಿ ಬೇಗನೆ ಬರಲಿರುವ ಮೊದಲಿಂಗನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಬಂದಿರೋ ಪ್ರತಿಯೊಬ್ಬರು ಕೂಡ ವಂದಿಸ್ತಾ ಇದ್ದೇನೆ. ದೇವರು ನಿಮ್ಮನ್ನು ಅತ್ಯಧಿಕವಾಗಿ ಆಶೀರ್ವಾದ ಮಾಡಲಿ. ಈ ಸಮಯದಲ್ಲಿ ನಮ್ಮ ಬಲಗೈನ ಮೇಲೆ ಕೆತ್ತನೆ ಈ ವಾಕ್ಯವನ್ನು ಅರಿಕೆ ಮಾಡೋಣ. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಆಮೇನ್, ಆಮೇನ್, ಆಮೇನ್. ಹಲ್ಲೆಲೂಯಾ. ಓದುವಾರ ನಾವು ಧ್ಯಾನ ಮಾಡಿದಂಥ ವಾಕ್ಯ ಯಾವುದಾಗಿತ್ತು? ಯಾರಾದ್ರೂ ನೆನಪು ಮಾಡ್ತೀರಾ? ಓದುವಾರ ಯಾವ ವಿಷಯದ ಕುರಿತಾಗಿ ದೇವರು ನಮ್ಮ ಸಂಗಡ ಮಾತಾಡಿದ್ರು? ಅಪ್ಪರು ಹೇಳಿದ್ರು ವಾಕ್ಯ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ನೆನ್ಪಿಟ್ಕೊಂಡಿರಿ. ಈ ವಾರ ವಿಶಿಷ್ಟವಾಗಿರ್ತಕ್ಕಂಥ ಒಂದು ಅಂಶವನ್ನು ನಾವು ಧ್ಯಾನ ಮಾಡೋಣ. ಹಬಕ್ಕೂಕನ ಪ್ರವಾದನೆಯ ಗ್ರಂಥ 3ನೇ ಅಧ್ಯಾಯ 17ನೇ ವಚನ. ಆಹಾ, ಅಂಜೂರವು ಚಿಗುರದಿದ್ದರೂ, ದ್ರಾಕ್ಷಾಲತೆಗಳಲ್ಲಿ ಹಣ್ಣು ಸಿಕ್ಕದಿದ್ದರೂ, ಎಣ್ಣೆ ಮರಗಳ ಉತ್ಪತ್ತಿಯು ಶೂನ್ಯವಾದರೂ, ಹೊಲ ಗದ್ದೆಗಳು ಆಹಾರವನ್ನ ಕೊಡದೇ ಹೋದರು, ಹಿಂಡು ಹಟ್ಟಿಯೊಳಗಿಂದ ನಾಶವಾದರೂ, ಮಂದೆಯು ಕೊಟ್ಟಿಗೆಗಳೊಳಗೆ ಇಲ್ಲದಿದ್ದರೂ, ನಾನು ಯೆಹೋವನಲ್ಲಿ ಉಲ್ಲಾಸಿಸುವೆನು, ನನ್ನ ರಕ್ಷಕನಾದ ದೇವರಲ್ಲಿ ಆನಂದಿಸುವೆನು. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ದೇವರಲ್ಲಿ ಆನಂದಿಸುವಂತ ಗುಣ, ದೇವರಲ್ಲಿ ಆನಂದಿಸುವಂತ ಸ್ವಭಾವ, ದೇವರಲ್ಲಿ ಸಂತೋಷಿಸುವಂತ ಸ್ವಭಾವ ಇದ್ದಾಗಲೂ ಇಲ್ಲದೆ ಇರುವಾಗಲೂ ಕೂಡ ಏಕವಾಗಿರ್ತಕ್ಕಂಥ ಮನಸ್ಥಿತಿಯ ಸ್ವಭಾವ ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ. ದೇವರ ವಾಕ್ಯ ತಿಳಿಸ್ತಾ ಇದೆ, ನಾವು ಕರ್ತನಲ್ಲಿ ಸಂತೋಷಿಸುವಂಥವರು, ಕರ್ತನಲ್ಲಿ ಉಲ್ಲಾಸಿಸುವಂಥವರು, ಕರ್ತನಲ್ಲಿ ಆನಂದ ಪಡುವಂಥವರು ಆಗಿರಬೇಕು. ಇವತ್ತಿನ ದಿವಸ ಅನೇಕರು ಲೋಕದಲ್ಲಿ ಆನಂದ ಪಡ್ತಾರೆ, ಲೋಕದ ವಿಷಯಗಳಲ್ಲಿ, ಲೋಕದ ಕಾರ್ಯಗಳಲ್ಲಿ ಆನಂದ ಪಡ್ತಾರೆ, ಹಬ್ಬ ಹರಿದಿನ ಉತ್ಸವಗಳಲ್ಲಿ ಆನಂದ ಪಡ್ತಾರೆ, ಕೆಲವೊಂದು ವಸ್ತುಗಳಲ್ಲಿ ಆನಂದ ಪಡ್ತಾರೆ, ಸೋಷಿಯಲ್ ಮೀಡಿಯಾಗಳಲ್ಲಿ ಆನಂದ ಪಡ್ತಾರೆ, ಟಿವಿ ಸೀರಿಯಲ್ಗಳಲ್ಲಿ ಆನಂದ ಪಡ್ತಾರೆ, ಸಿನಿಮಾಗಳಲ್ಲಿ ಆನಂದ ಪಡ್ತಾರೆ. ಆ ಆನಂದ ಕ್ಷಣ ಮಾತ್ರ ಇರುವಂಥದ್ದು. ಆದರೆ ದೇವರ ವಾಕ್ಯ ಹೇಳ್ತಾ ಇದೆ, ಇಲ್ಲಿ ಸತ್ಯವೇದದಲ್ಲಿ ನಾವು ನೋಡ್ತಾ ಇದ್ದೇವೆ, ಏನೆಲ್ಲ ಕಾರ್ಯಗಳು ನನ್ನ ಹತ್ರ ಇಲ್ಲದಿದ್ರೂ ಕೂಡ ನಾನು ದೇವರ ಹತ್ರ ಮಾತ್ರ ನಾನು ಆನಂದಿಸುವವನಾಗಿದ್ದೇನೆ. ಭಕ್ತನ ಒಂದು ಕೂಗು ಅದಾಗಿದೆ ಪ್ರಿಯರೇ. ಹಲ್ಲೆಲೂಯಾ. ನಿಜವಾದ ಭಕ್ತನು ಅಂದ್ರೆ ಯಾರೀ? ಏನು ಇಲ್ಲದೆ ಇರುವಾಗಲೂ ಕೂಡ, ಇದ್ದಾಗಲೂ ಕೂಡ ದೇವರಲ್ಲಿ ಆನಂದಿಸುವಂತ ಗುಣ ಪ್ರಿಯರೇ. ಹಲ್ಲೆಲೂಯಾ. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಸ್ಪಷ್ಟವಾಗಿ ಸತ್ಯವೇದ ತಿಳಿಸ್ತಾ ಇದೆ ಏನಂತೇಳಿ, ಅಂಜೂರದ ಮರವು ಚಿಗುರದೆ ಇದ್ದರೂ, ದ್ರಾಕ್ಷಾಲತೆಗಳಲ್ಲಿ ಹಣ್ಣು ಸಿಕ್ಕದೇ ಇದ್ದರೂ, ಎಣ್ಣೆ ಮರಗಳ ಉತ್ಪತ್ತಿ ಶೂನ್ಯವಾದರೂ, ಹೊಲಗದ್ದೆಗಳು ಆಹಾರವನ್ನ ಕೊಡದೇ ಹೋದರು. ಮತ್ತೆ ನಾವು ನೋಡ್ತಾ ಇದ್ದೇವೆ, ಹಿಂಡು ಹಟ್ಟಿಯೊಳಗಿಂದ ನಾಶವಾದರೂ, ಮಂದೆಯು ಕೊಟ್ಟಿಗೆಗಳೊಳಗೆ ಇಲ್ಲದಿದ್ದರು. ಎಲ್ಲ ನೆಗೆಟಿವ್ 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 ಮಾತಾಡ್ತಾ ಇದ್ದಾನೆ ಭಕ್ತನು. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಏನು ಇಲ್ಲಾರದೆ ಇದ್ರೂ ಕೂಡ ನಾನು ಮಾತ್ರ ಯಾರಲ್ಲಿ ಸಂತೋಷಿಸ್ತೇನೆ? ಯೆಹೋವನಲ್ಲಿ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಇವತ್ತಿನ ದಿವಸ ಧ್ಯಾನಕ್ಕೋಸ್ಕರವಾಗಿ ತೆಗೆದುಕೊಂಡಿರ್ತಕ್ಕಂಥ ಅಂಶ, ದೇವರಲ್ಲಿ ನಾವು ಸಂತೋಷಿಸುವಂತವರಾಗಿರಬೇಕು. ಎಲ್ಲಿ ಸಂತೋಷಿಸಬೇಕು ನಾವು? ದೇವರಲ್ಲಿ ಸಂತೋಷಿಸುವಂತ ಮಕ್ಕಳನ್ನ ದೇವರು ಏನ್ ಮಾಡ್ತಾರೆ? ಆರಿಸಿಕೊಳ್ತಾರೆ, ಆಶೀರ್ವದಿಸ್ತಾರೆ, ಉನ್ನತವಾಗಿರ್ತಕ್ಕಂಥ ಸ್ಥಾನದಲ್ಲಿ ಅವರನ್ನ ನಿಲ್ಲಿಸ್ತಾರೆ ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಒಬ್ರು ಲೋಕದಲ್ಲಿ ಸಂತೋಷ ಪಡ್ತಾರೆ, ಒಬ್ರು ದೇವರಲ್ಲಿ ಸಂತೋಷ ಪಡ್ತಾರೆ. ಎರಡು ರೀತಿಯ ಗುಂಪಿನವರು ಈ ಲೋಕದಲ್ಲಿ ವಾಸ ಮಾಡ್ತಾ ಇರ್ತಾರೆ ಪ್ರಿಯರೇ. ದೇವರ ವಾಕ್ಯ ಹೇಳ್ತಾ ಇದೆ, ಲೋಕದಲ್ಲಿ ಸಂತೋಷ ಪಡುವಂತವರು, ಲೋಕ ಕೊಡುವಂತ ಸಂತೋಷ ಸ್ವಲ್ಪ ಮಾತ್ರ ಇದ್ದು ಆಮೇಲೆ ಅವರು ಭಯಂಕರವಾಗಿರ್ತಕ್ಕಂಥ ವೇದನೆಯನ್ನ ಅನುಭವಿಸುವಂತ ಸ್ಥಿತಿಗೆ ಅವರು ಜಾರಿ ಹೋಗ್ತಾರೆ. ದೇವರಲ್ಲಿ ಸಂತೋಷಿಸುವಂತವರು ಇಹದಲ್ಲಿಯೂ ಮತ್ತು ಪರದಲ್ಲಿಯೂ ಕೂಡ ಅವರು ಸಂತೋಷಿಸುವಂತವರು ಆಗಿರ್ತಾರೆ. 2-3 ಭಕ್ತರ ಹೆಸರುಗಳನ್ನ ಈ ಸಮಯದಲ್ಲಿ ಅವರ ಜೀವಿತಗಳನ್ನ ನಾನು ನಿಮ್ಮ ಮುಂದೆ ತರೋದಕ್ಕೆ ಇಷ್ಟಪಡ್ತೀನಿ. ಸತ್ಯವೇದದಲ್ಲಿ ಹೊಸ ಒಡಂಬಡಿಕೆಯಲ್ಲಿ ನಾವು ನೋಡ್ತಾ ಇದ್ದೇವೆ, ಯೇಸು ಕ್ರಿಸ್ತನ ತಾಯಿ ಎಂಬುದಾಗಿ ಸಂಬೋಧನೆ ಆಗುವಂತ ಸ್ತ್ರೀ ಅಂದ್ರೆ ಯಾರಂದ್ರೆ ಕನ್ನಿಕೆಯಾಗಿರ್ತಕ್ಕಂಥ ಮರಿಯಳು. ಹಲ್ಲೆಲೂಯಾ. ಕನ್ನಿಕೆಯಾಗಿರ್ತಕ್ಕಂಥ ಮರಿಯಳು. ಲೂಕನು ಬರೆದ ಸುವಾರ್ತೆ 1ನೇ ಅಧ್ಯಾಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ತಿಳಿಸ್ತಾ ಇದೆ, ಆಕೆಯ ಪ್ರಾಣವು
46ನೇ ವಚನ ಓದ್ತಿರುವ ಒಂದ್ಸಾರಿ. ಆಗ ಮರಿಯಳು ಹೇಳಿದ್ದೇನೆಂದರೆ, ನನ್ನ ಪ್ರಾಣವು ಕರ್ತನನ್ನ ಕೊಂಡಾಡುತ್ತದೆ, ನನ್ನ ಆತ್ಮವು ನನ್ನ ರಕ್ಷಕನಾದ ದೇವರ ವಿಷಯದಲ್ಲಿ ಉಲ್ಲಾಸಗೊಂಡದೆ. ಹಲ್ಲೆಲೂಯಾ. ಆತನು ತನ್ನ ದಾಸಿಯ ದೀನ ಸ್ಥಿತಿಯ ಮೇಲೆ ಲಕ್ಷ್ಯವಿಟ್ಟಿದ್ದಾನೆ. ಇಗೋ, ಇಂದಿನಿಂದ ತಲತಲಾಂತರದವರೆಲ್ಲ ನನ್ನನ್ನು ಧನ್ಯಳೆಂದು ಹೊಗಳುವರು. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಮರಿಯಳು ಏನ್ ಮಾಡ್ತಾ ಇದ್ದಾಳ್ರಿ? ದೇವರಲ್ಲಿ ಉಲ್ಲಾಸ ಪಡ್ತಾ ಇದ್ದಾಳೆ, ದೇವರಲ್ಲಿ ಸಂತೋಷ ಪಡ್ತಾ ಇದ್ದಾಳೆ, ದೇವರಲ್ಲಿ ಆನಂದ ಪಡ್ತಾ ಇದ್ದಾಳೆ. ಆಕೆ ಯಾರಾಗಿದ್ದಾಳೆ? ಚಿಕ್ಕ ವಯಸ್ಸಿನ ಹುಡುಗಿ, 13 ವರ್ಷದ ಹುಡುಗಿ ಪ್ರಿಯರೇ. ಯಾರು? ಈ ಮರಿಯ, ಕನ್ನಿಕೆಯಾಗಿರುವಂತ ಮರಿಯಳು. ಎಷ್ಟು ವರ್ಷ? 13 ವರ್ಷದ ಹುಡುಗಿ. ಆಕೆಯನ್ನ ದೇವರು ಏನ್ ಮಾಡಿದರೆ? ಆರಿಸಿಕೊಂಡ್ರ ಪ್ರಿಯರೇ. ಯಾಕಂದ್ರೆ ಆಕೆ ದೇವರಲ್ಲಿ ಸಂತೋಷ ಪಡುವಂತ ಸ್ತ್ರೀ ಆಗಿದ್ಲು. ಸತ್ಯವೇದದಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ತಿಳಿಸ್ತಾ ಇದೆ ಏನೆಂಬುದಾಗಿ. ಆಕೆಯು ದೇವರನ್ನ ಏನ್ ಮಾಡ್ತಾ ಇದ್ದಾಳೆ? ಸ್ತುತಿಸ್ತಾ ಇದ್ದಾಳೆ. ನನ್ನ ಆತ್ಮವು ನನ್ನ ರಕ್ಷಕನಾದ ದೇವರ ವಿಷಯದಲ್ಲಿ ಉಲ್ಲಾಸಗೊಂಡದೆ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಅಂತ ಚಿಕ್ಕ ವಯಸ್ಸಿನಲ್ಲಿ ದೇವರನ್ನು ಸ್ತುತಿಸುವಂತ ಒಂದು ಭಯಭಕ್ತಿ ಬಹಳ ಕಡಿಮೆ. ಅನೇಕರು ಏನ್ ಮಾಡ್ತಾರೆ? ಯೌವನ ಕಾಲದಲ್ಲಿ ಶೋಧನೆಗೆ ಒಳಗಾಗಿ ದೇವರಿಂದ ದೂರಾಗಿ ಕೆಟ್ಟ ಮಾರ್ಗಗಳಲ್ಲಿ ನಡೆದು ದೇವರಿಗೆ ಅಸಹ್ಯವಾದ ಕಾರ್ಯಗಳನ್ನ ಮಾಡಿ ಲೋಕದಲ್ಲಿ ಇದ್ದುಕೊಂಡು ಲೋಕದ ಯಾವ ರೀತಿಯಾಗಿ ಹೇಳುತ್ತೋ ಅದರ ಪ್ರಕಾರವಾಗಿ ಜೀವಿಸುವಂತವರು ಇರಬೇಕಾದ್ರೆ, ಈ ಮರಿಯಳಾದರೂ ಯಾರಲ್ಲಿ ಸಂತೋಷ ಪಡ್ತಾ ಇದ್ದಾಳೆ? ದೇವರಲ್ಲಿ ಸಂತೋಷ ಪಡ್ತಾ ಇದ್ದಾಳೆ. ಪ್ರಿಯರೇ, ದೇವರ ವಾಕ್ಯ ಹೇಳುತ್ತೆ, ದೇವರು ಒಬ್ಬರನ್ನ ಆರಿಸಿಕೊಳ್ಳಬೇಕಾದ್ರೆ ಅವ್ರನ್ನ ಸುಮ್ಮನೆ ಆತನು ಆರಿಸಿಕೊಳ್ಳಲ್ಲ. ಅವರಲ್ಲಿ ದೀನತೆಯ ಸ್ವಭಾವ ಇರಬೇಕು, ಅವರಲ್ಲಿ ದೇವರಲ್ಲಿ ಸಂತೋಷಿಸುವಂತ ಸ್ವಭಾವ ಇರಬೇಕು, ಅವರು ದೇವರಿಗೆ ತಗ್ಗಿ ಬಗ್ಗಿ ನಡೆಯುವಂತ ಸ್ವಭಾವ ಇರಬೇಕು, ಅವರು ಕರ್ತನನ್ನ ಎದುರು ನೋಡುವಂತ ಸ್ವಭಾವ ಇರಬೇಕು. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ. ಈ ಮರಿಯಳು ಏನ್ ಮಾಡ್ತಾ ಇದ್ದಾಳೆ? ದೇವರಲ್ಲಿ ಸಂತೋಷ ಪಡ್ತಾ ಇದ್ದಾಳೆ. ಹಲ್ಲೆಲೂಯಾ. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಯಾವಾಗ ಆಕೆ ದೇವರಲ್ಲಿ ಸಂತೋಷ ಪಡ್ತಾ ತನ್ನ ಭಕ್ತಿಯ ಜೀವಿತವನ್ನ ಆರಂಭ ಮಾಡಿ ಒಬ್ಬ ವ್ಯಕ್ತಿಗೆ ನೇಮಕವಾಗಿ ಆಕೆ ನಿಶ್ಚಿತಾರ್ಥ ಮಾಡಲ್ಪಟ್ಟಂತ ಸಮಯದಲ್ಲಿ ದೇವದೂತನಾಗಿರ್ತಕ್ಕಂಥ ಗಬ್ರಿಯೇಲನು ಇಳಿದು ಬಂದು ಹೇಳ್ತಾ ಇದ್ದಾನೆ. ಏನಂತ ಹೇಳಿ? ಮರಿಯಳೇ, ನಿನಗೆ ಶುಭವಾಗುವುದು ಅಂತೇಳಿ. ಹಲ್ಲೆಲೂಯಾ. ನೀನು ಆಶೀರ್ವದಿಸಲ್ಪಟ್ಟ ಸ್ತ್ರೀಯೋಪಾದಿಯಲ್ಲಿ ಈ ಲೋಕದಲ್ಲಿ ಇರ್ಲಿಕ್ಕಿದ್ದೀಯ. ನಿನ್ನ ಮೂಲಕವಾಗಿ ದೇವರು ಈ ಲೋಕಕ್ಕೆ ಹೊರಟು ಬರ್ಲಿಕ್ಕಿದ್ದಾನೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ನಾವು ಮನುಷ್ಯರು, ಹೇಳೋದು ಅರ್ಥ ಆಗ್ತಾ ಇದೆ? ನಾವು ಸರ್ ಈ ಕಡೆ ಲಕ್ಷ್ಯ ಇಟ್ಟು ಕೇಳ್ರಿ. ಹಲ್ಲೆಲೂಯಾ. ನಾನು ಏನಾಗಿದ್ದೇನೆ? ಮನುಷ್ಯ ಕುಮಾರ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಏನಾಗಿದ್ದೇವ್ರಿ ನಾವು? ಮನುಷ್ಯ ಕುಮಾರ. ನಾನು ಮನುಷ್ಯ ಕುಮಾರನು ಎಂಬುದಾಗಿ ಸಂಬೋಧನೆ ಮಾಡುವುದಕ್ಕೆ ಯೋಗ್ಯತೆ ಏನಾಗಿದೆ ನನಗೆ? ಏನಾಗಿದೆ ಹೇಳ್ರಿ? ನಾನು ಮನುಷ್ಯ, ಅದರ ಸಲುವಾಗಿ ನನ್ನನ್ನು ಮನುಷ್ಯ ಕುಮಾರನು ಎಂಬುದಾಗಿ ನನ್ನನ್ನು ಕರೀತಾರೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಹೇಳೋದು ಅರ್ಥ ಆಗ್ತಾ ಇದೆನಾ? ಆತನು ದೇವರು, ಆತನನ್ನ ಮಾತ್ರ ದೇವಕುಮಾರನು ಎಂಬುದಾಗಿ ಸತ್ಯವೇದದಲ್ಲಿ ಕರೀತಾರೆ ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಆತನ ದೇವರಾದ ಕಾರಣಕ್ಕಾಗಿ, ಈ ಲೋಕಕ್ಕೆ ಶಿಶುವಾಗಿ ಬಂದ ಕಾರಣಕ್ಕಾಗಿ ಆತನ ಏನಾಗಿದ್ದಾನೆ? ದೇವಕುಮಾರನಾಗಿದ್ದಾನೆ. ಹಲ್ಲೆಲೂಯಾ. ನಾವು ಯಾವ ರೀತಿಯಾಗಿ ಒಬ್ಬ ಮನುಷ್ಯ ಕುಮಾರನು ಅಂತ ಹೇಳಿ ಯಾವ ರೀತಿಯಾಗಿ ಅಂದುಕೊಳ್ತಾನೋ ಅದೇ ರೀತಿಯಾಗಿ ದೇವರು ಕೂಡ ದೇವಕುಮಾರನೆಂಬುದಾಗಿ ನಾಮಧೇಯದ ಮೂಲಕವಾಗಿ ಈ ಲೋಕಕ್ಕೆ ಏನ್ ಮಾಡಿದ್ದಾರೆ? ಹೊರಟು ಬಂದಿದ್ದಾರೆ ಪ್ರಿಯರೇ. ಹಲ್ಲೆಲೂಯಾ. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಸ್ಪಷ್ಟವಾಗಿ ತಿಳಿಸ್ತಾ ಇದೆ, ಆತನು ಈ ಲೋಕಕ್ಕೆ ಬರುವಂತ ಸಮಯದಲ್ಲಿ ಒಬ್ಬ ಸ್ತ್ರೀಯನ್ನ ಏನ್ ಮಾಡಿದ? ಆರಿಸಿಕೊಂಡ ಪ್ರಿಯರೇ. ಆಕೆ ಯಾರಾಗಿದ್ದಾರೆ? ಕನ್ನಿಕೆಯಾಗಿರ್ತಕ್ಕಂಥ ಮರಿಯಳು, ದೇವರಲ್ಲಿ ಸಂತೋಷ ಪಡುವಂತ ಮರಿಯಳು, ದೇವರನ್ನ ಆರಾಧನೆ ಮಾಡುವಂತ ಮರಿಯಳು, ದೇವರಲ್ಲಿ ಉಲ್ಲಾಸ ಪಡುವಂತ ಮರಿಯಳು ಪ್ರಿಯರೇ. ಹಲ್ಲೆಲೂಯಾ. ಅದರ ಸಲುವಾಗಿ ಪ್ರಿಯರೇ, ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ದೇವರಲ್ಲಿ ಸಂತೋಷ ಪಡುವಂತವ್ರನ್ನ ದೇವರು ಏನ್ ಮಾಡ್ತಾನೆ? ಉನ್ನತವಾದಂಥ ಸ್ಥಾನದಲ್ಲಿ ಇಡ್ತಾನೆ ಪ್ರಿಯರೇ. ಇವತ್ತಿನ ದಿವಸ ಮರಿಯಳು ಎನ್ನುವಂತ ಹೆಸರು ಗೊತ್ತಿರಲಾರ್ದವ್ರು ಲೋಕದಲ್ಲಿ ಯಾರಾದ್ರೂ ಇದ್ದಾರಾ? ಯಾರು ಕೂಡ ಇಲ್ಲ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಒಂದು ಜನಾಂಗದವರು ಆಕೆಯನ್ನು ಏನ್ ಮಾಡ್ತಾರೆ? ಮಾತೆ ಎಂಬುದಾಗಿ ಕರೀತಾರೆ. ಹಲ್ಲೆಲೂಯಾ. ಅನೇಕ ತಾಯಂದ್ರು ಸತ್ಯವೇದದಲ್ಲಿ ಉಂಟು. ಮೂಲ ತಾಯಿ, ಮನುಷ್ಯ ಜಾತಿಗೆಲ್ಲ ಮೂಲ ತಾಯಿ ಯಾರ್ರೀ?
ಹವ್ವಳು. ನಂಬಿಕೆಯ ತಾಯಿ ಯಾರು? ಸಾರಾಳು. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಈ ಕರ್ತನನ್ನ ಭೂಲೋಕಕ್ಕೆ ಕೊಟ್ಟಿರ್ತಕ್ಕಂಥ ತಾಯಿ ಯಾರು? ಈ ಮರಿಯಳು ಪ್ರಿಯರೇ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ, ಇವತ್ತಿನ ದಿವಸ ನಿಜವಾದ ಭಕ್ತನು ಏನ್ ಮಾಡ್ತಾನೆ? ದೇವರಲ್ಲಿ ಸಂತೋಷ ಪಡ್ತಾನೆ, ದೇವರಲ್ಲಿ ಉಲ್ಲಾಸ ಪಡ್ತಾನೆ. ಲೋಕದ ಕಾರ್ಯಗಳಲ್ಲಿ ಸಂತೋಷ ಪಡುವುದಕ್ಕಿಂತ ಯಾವುದರಲ್ಲಿ ಹೆಚ್ಚಾಗಿ ಸಂತೋಷ ಪಡ್ತಾನೆ? ದೇವರಲ್ಲಿ ಸಂತೋಷ ಪಡ್ತಾನೆ ಪ್ರಿಯರೇ. ಇಬ್ರು ಇದ್ರು, ಜೊತೆಯಾಗಿ ಇದ್ರು. ಒಬ್ಬ ವ್ಯಕ್ತಿ ದೇವರಲ್ಲಿ ಸಂತೋಷ ಪಡ್ತಾ ಇದ್ದ, ಇನ್ನೊಬ್ಬ ವ್ಯಕ್ತಿ ಎಲ್ಲಿ ಸಂತೋಷ ಪಡ್ತಾ ಇದ್ದ? ಲೋಕದ ಆಶೆ ಕಡೆಗೆ ಅವನ ಕಣ್ಣುಗಳು ಓದು ಪ್ರಿಯರೇ. ದೇವರ ವಾಕ್ಯ ಹೇಳುತ್ತೆ, 1ನೇ ಅಧ್ಯಾಯ ಯೋಹಾನ್ ಬರೆದ ಪತ್ರಿಕೆ ಸತ್ಯವೇದ ಪುಸ್ತಕ ನೀವು ತೆಗೆದಿದ್ದೆ ಆದ್ರೆ ಅಲ್ಲಿ ಯೋಹಾನನ್ ಹೇಳ್ತಾ ಇದ್ದಾನೆ. 1ನೇ ಅಧ್ಯಾಯ 1ನೇ ಯೋಹಾನ್ ಬರೆದ ಪತ್ರಿಕೆ 2ನೇ ಅಧ್ಯಾಯ 15-16ನೇ ವಚನ ಓದ್ರಿ. ಲೋಕದಲ್ಲಿರುವ ಶರೀರದಾಸೆ, ಕಣ್ಣಿನಾಸೆ, ಬದುಕು ಬಾಳಿನ ಡಂಬ, ಈ ಮೊದಲಾದವುಗಳೆಲ್ಲವೂ ತಂದೆಯಿಂದ ಹುಟ್ಟದೆ ಲೋಕದಿಂದ ಹುಟ್ಟಿದವುಗಳಾಗಿವೆ. ಲೋಕವು ಅದರ ಆಶೆಯು ಗತಿಸಿ ಹೋಗುತ್ತದೆ, ಆದರೆ ದೇವರ ಚಿತ್ತವನ್ನು ನೆರವೇರಿಸುವವನು ಎಂದೆಂದಿಗೂ ಇರುವನು. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಕಣ್ಣಿನ ಆಸೆಗೆ ಒಳಗಾಗಿರ್ತಕ್ಕಂಥ ಲೋಟ ಎನ್ನುವಂತ ವ್ಯಕ್ತಿ ತನ್ನ ನೋಟದ ಮೂಲಕವಾಗಿ ನೋಡಿದಾಗ ಆತನಿಗೆ ಕಾಣಿಸಿದ್ದು ಯಾವುದ್ರಿ? ಏದೇನ್ ತೋಟದ ರೀತಿಯಲ್ಲಿ ಕಾಣಿಸುವಂತ ಸೊದೋಮ ಗೊಮೋರ, ನೀರಾವರಿಯ ಕ್ಷೇತ್ರವಾಗಿರ್ತಕ್ಕಂಥ ಸೊದೋಮ ಗೊಮೋರ, ಐಗುಪ್ತದ ದೇಶದೋಪಾದಿಯಲ್ಲಿ ಕಂಡಿರ್ತಕ್ಕಂಥ ಸೊದೋಮ ಗೊಮೋರ. ಯಾವಾಗ ಆತನು ಕಣ್ಣೆತ್ತಿ ನೋಡ್ತಾನೋ ಆ ಸಮಯದಲ್ಲಿ ಆತನು ಲೋಕದ ಕಡೆಗೆ ಸಂತೋಷ ಪಡುವಂತ ವ್ಯಕ್ತಿಯಾಗಿ ಏನ್ ಮಾಡ್ತಾನ್ರಿ? ಅದರ ಸಮೀಪಿಸ್ತಾ ಅದ್ರ ಒಳಗಡೆ ಹೋಗಿ ತನ್ನ ಜೀವಿತವನ್ನೆಲ್ಲ ಏನ್ ಮಾಡ್ತಾನ್ರಿ? ತನ್ನ ಭಕ್ತಿಯ ಜೀವಿತ, ದೇವರಲ್ಲಿ ಸಂತೋಷಿಸುವಂತ ಜೀವಿತವನ್ನೆಲ್ಲ ಏನ್ ಮಾಡ್ಬಿಡ್ತಾನೆ? ಕಳೆದುಕೊಂಡು ಬಿಡ್ತಾನೆ ಪ್ರಿಯರೇ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಎಲ್ಲಿಯವರೆಗೆ ಆತನು ದೇವರಲ್ಲಿ ಸಂತೋಷ ಪಡ್ತಾ ಉಲ್ಲಾಸ ಪಡ್ತಾ ಇದ್ನೋ ಆತನು ಆತ್ಮಿಕವಾಗಿ ಬೆಳ್ತಾ ಇದ್ದ. ಅದೇ ರೀತಿಯಾಗಿ ಆತನು ಲೋಕದ ಪರವಾಗಿ ಕೂಡ ಶ್ರೀಮಂತ ವ್ಯಕ್ತಿಯಾಗಿ ಬೆಳೆದನು ಎಂಬುದಾಗಿ ಸತ್ಯವೇದ ಸ್ಪಷ್ಟವಾಗಿ ನಮಗೆ ತಿಳಿಸ್ತಾ ಇದೆ ಪ್ರಿಯರೇ. 13ನೇ ಅಧ್ಯಾಯ ಆದಿಕಾಂಡ ಪುಸ್ತಕ ನೀವು ಓದಿದ್ದೆ ಆದ್ರೆ ಅಲ್ಲಿ ಸತ್ಯವೇದ ಹೇಳ್ತಾ ಇದೆ, ಅಬ್ರಹಾಮನ ಸಂಗಡ ಎಲ್ಲಿಯವರೆಗೆ ಲೋಟದಿದ್ದನೋ ಅಲ್ಲಿಯವರೆಗೆ ದೇವರು ಅವನನ್ನು ಕೂಡ ಆಶೀರ್ವಾದ ಮಾಡ್ತಾ ಬಂದನು ಎಂಬುದಾಗಿ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಆದ್ರೆ ಕಣ್ಣೆತ್ತಿ ನೋಡಿದ. ಒಂದ್ಸಾರಿ ಓದ್ತೀರಾ? 13ನೇ ಅಧ್ಯಾಯ ಆದಿಕಾಂಡ ಪುಸ್ತಕ 10ನೇ ವಚನ. ಲೋಟನು ಕಣ್ಣೆತ್ತಿ ನೋಡಲಾಗಿ ಯೋರ್ದಾನ್ ಹೊಳೆಯ ಸುತ್ತಲಿನ ಪ್ರದೇಶವು ಚೊಗರೂರಿನ ತನಕ ಎಲ್ಲಾ ಕಡೆಯಲ್ಲಿಯೂ ನೀರಾವರಿಯ ಸ್ಥಳವೆಂದು ತಿಳುಕೊಂಡನು. ಯೆಹೋವನು ಸೊದೋಮ್ ಗೊಮೋರ ಪಟ್ಟಣಗಳನ್ನು ನಾಶ ಮಾಡುವುದಕ್ಕಿಂತ ಮುಂಚೆ ಆ ಸೀಮೆಯು ಯೆಹೋವನ ವನದಂತೆಯೂ ಐಗುಪ್ತ ದೇಶದಂತೆಯೂ ನೀರಾವರಿಯಾಗಿತ್ತು. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಯಾವ್ದನ್ನ ನೋಡ್ತಾ ಇದ್ದಾನೆ? ಕಣ್ಣಿನ ಮೂಲಕವಾಗಿ ಯಾವ್ದನ್ನ ನೋಡ್ತಾ ಇದ್ದಾನ್ರಿ? ಐಶ್ವರ್ಯವನ್ನ ನೋಡ್ತಾ ಇದ್ದಾನೆ. ಅಲ್ಲಿಗೆ ಹೋಗ್ಬಿಟ್ರೆ ಆಯ್ತು, ನಾನು ಅಲ್ಲಿ ಬದುಕ್ತೀನಿ ಎನ್ನುವಂಥದ್ದನ್ನು ನೋಡ್ತಾ ಇದ್ದಾನೆ ಹೊರತಾಗಿ ಅಲ್ಲಿ ನನ್ನ ದೇವರು ಇರ್ತಾನೆ, ನಾನು ಅಲ್ಲಿ ದೇವ್ರನ್ನ ಉಲ್ಲಾಸ ಪಡುವ ರೀತಿಯಲ್ಲಿ ನಾನು ಜೀವಿಸ್ತೀನಿ ಎನ್ನುವಂಥದ್ದನ್ನು ಕಂಪ್ಲೀಟ್ ಆಗಿ ಏನ್ ಮಾಡ್ಬಿಟ್ಟಿದ್ದಾನೆ? ಈ ಲೋಟ ಮರೆತು ಬಿಟ್ಟಿದ್ದಾನೆ ಪ್ರಿಯರೇ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ ಪ್ರಿಯರೇ, ಕಣ್ಣೆತ್ತಿ ನೋಡಿದಂತ ಲೋಟ ಚೆನ್ನಾಗಿ ಕಾಣಿಸ್ತು. ಅಲ್ಲಿ ಹೋದ ಮೇಲೆ ಏನಂತ ಈ ಬಿರುದನ್ನು ಪಡೆದುಕೊಳ್ಳಬೇಕಾಯ್ತು? 2 ಜನಾಂಗಗಳು ತನ್ನ ಸ್ವಂತ ಮಕ್ಕಳ ಮೂಲಕವಾಗಿ ಹುಟ್ಟಬೇಕಾಯ್ತು. ಆತನ ಹೆಂಡತಿ ಉಪ್ಪಿನ ಕಂಬವಾಗಿ ನಿಂತುಕೊಂಡ್ಲು ಪ್ರಿಯರೇ. ಹಲ್ಲೆಲೂಯಾ, ಸಾರವಿಲ್ಲದ ಉಪ್ಪಿನ ಕಂಬವಾಗಿ ಆಕೆ ನಿಂತುಕೊಂಡ್ಲು. ಯಾರಿಗೂ ಕೂಡ ಉಪಯೋಗವಾಗಲಾರದ ರೀತಿಯಲ್ಲಿ ಆಕೆ ಆಗಿಬಿಟ್ಲು ಎಂಬುದಾಗಿ ಸತ್ಯವೇದ ಶಾಪದ ಕುರಿತಾಗಿ ಅಲ್ಲಿ ನಮಗೆ ತಿಳಿಯಪಡಿಸ್ತಾ ಇದೆ. ಅದರ ಸಲುವಾಗಿ ಸತ್ಯವೇದದಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಸ್ಪಷ್ಟವಾಗಿ ಹೇಳ್ತಾ ಇದೆ, ಕಣ್ಣಿನ ಆಶೆ, ಹಲ್ಲೆಲೂಯಾ, ಶರೀರದ ಆಶೆ. ಇಲ್ಲಿ ನಾವು ನೋಡ್ತಾ ಇದ್ದೇವೆ, ಸೌಲನ್ ಎನ್ನುವಂತ ರಾಜನನ್ನ ದೇವರು ಮೊದಲನೇದಾಗಿ ರಾಜನನ್ನಾಗಿ ನೇಮಕ ಮಾಡಿದ ಮೇಲೆ ತನಗೆ ಬೇಕಾಗಿರ್ತಕ್ಕಂಥ ಒಳ್ಳೆ ಪದಾರ್ಥಗಳನ್ನ ಉಣ್ಣಬಹುದು ಅಂತೇಳಿ ಕೆಲವೊಂದು ವಸ್ತುಗಳನ್ನ, ಕೆಲವೊಂದು ಪ್ರಾಣಿಗಳನ್ನ, ಕೆಲವೊಬ್ಬ ವ್ಯಕ್ತಿಗಳನ್ನ ಸೌಲನ್ ಏನ್ ಮಾಡಿದ? ದೈವಾಜ್ಞೆಯನ್ನ ಮೀರಿ ಏನ್ ಮಾಡಿಬಿಟ್ಟ?
ಬಿಟ್ಟು ಬಿಟ್ಟ ಪ್ರಿಯರೇ. ಹಲ್ಲೆಲೂಯಾ. ಏನ್ ಮಾಡಿದ ಸೌಲ? ಬಿಟ್ಟು ಬಿಟ್ಟ. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ, ಎಲ್ಲಿವರೆಗೆ ದೇವರಲ್ಲಿ ಆನಂದಿಸುತ್ತಾ ಉಲ್ಲಾಸಿಸ್ತಾ ಇರ್ತಕ್ಕಂಥ ಸೌಲ ದೈವಾಜ್ಞೆಯನ್ನ ಮೀರಿ ನಡೆಯುವುದಕ್ಕೆ ಪ್ರಾರಂಭ ಮಾಡಿದ್ನೋ ಆ ಸಮಯದಲ್ಲಿ ಆತನು ಕೊನೆಯದಾಗಿ ಆತನ ಜೀವಿತವನ್ನು ನೋಡುವಾಗ ಏನಾದಾತ? ಆತ್ಮಹತ್ಯೆ ಮಾಡಿಕೊಂಡು ಸತ್ತ ಎಂಬುದಾಗಿ ವಾಕ್ಯ ಹೇಳ್ತಾ ಇದೆ. ಹಲ್ಲೆಲೂಯಾ. ದೇವರ ವಾಕ್ಯದಲ್ಲಿ ಸ್ಪಷ್ಟವಾಗಿ ತಿಳಿಸ್ತಾ ಇದೆ ಪ್ರಿಯರೇ. ಏನಂತೇಳಿ? ಲೋಕವನ್ನಾಗಲಿ ಲೋಕದಲ್ಲಿ ಇರುವವುಗಳನ್ನಾಗಲಿ ನೀವು ಪ್ರೀತಿಸಬೇಡಿರಿ. ಹಲ್ಲೆಲೂಯಾ. ದೇವರ ಚಿತ್ತವನ್ನು ನೆರವೇರಿಸುವವನು, ದೇವರ ಚಿತ್ತದಂತೆ ನಡೆಯುವವನು ಎಂದೆಂದಿಗೂ ಕೂಡ ಜೀವಿಸ್ತಾನೆ ಎಂಬುದಾಗಿ. ಈ ಸೌಲನು ಬಿದ್ದು ಹೋದ, ಲೋಟನು ಕೂಡ ಭಕ್ತಿಯಲ್ಲಿ ಬಿದ್ದು ಹೋದ, ಆದರೆ ಅಬ್ರಹಾಮನು ದೇವರಲ್ಲಿ ಉಲ್ಲಾಸ ಪಡ್ತಾ ಜೀವಿಸಿದ. ಎಲ್ಲಿಗೋದ್ರೂ ಕೂಡ ದೇವರ ಮಾರ್ಗದಲ್ಲಿ ನಡೆದ, ದೇವರಲ್ಲಿ ಆನಂದ ಪಟ್ಟ, ವೃದ್ಧಾಪ್ಯ ಸಮೀಪಿಸಿದಾಗಲೂ ದೇವರ ವಾಗ್ದಾನಕ್ಕಾಗಿ ಎದುರು ನೋಡಿರ್ತಕ್ಕಂಥ ಅಬ್ರಹಾಮನನ್ನ ದೇವರು ಏನ್ ಮಾಡಿದ್ರಿ? ಆಶೀರ್ವದಿಸಿದರು ಪ್ರಿಯರೇ. ಹಲ್ಲೆಲೂಯಾ. ಪ್ರೇಸ್ ಲಾರ್ಡ್. ಅದರ ಸಲುವಾಗಿ ಹಬಕ್ಕೂಕನ ಪ್ರವಾದನ ಗ್ರಂಥದಲ್ಲಿ ನಾವು ನೋಡ್ತಾ ಇದ್ದೇವೆ, ಆ ವಾಕ್ಯ ಹೇಳ್ತಾ ಇದೆ ಏನಂತೇಳಿ? ಏನು ಇಲ್ಲದೆ ಇದ್ರೂ ಕೂಡ ನಾನು ಕರ್ತನಲ್ಲಿ ಸಂತೋಷಿಸುತ್ತೇನೆ, ಕರ್ತನಲ್ಲಿ ಉಲ್ಲಾಸಿಸುತ್ತೇನೆ. ಅದು ನಿಜವಾಗಿರ್ತಕ್ಕಂಥ ಭಕ್ತಿಯ ಜೀವಿತ ಪ್ರಿಯರೇ. ಸತ್ಯವೇದದಲ್ಲಿ ನಾವು ನೋಡ್ತಾ ಇದ್ದೇವೆ, ಮರಿಯಳು ಯಾರಲ್ಲಿ ಸಂತೋಷ ಪಡ್ತಾ ಇದ್ದಾಳೆ? ಕರ್ತನಲ್ಲಿ, ದೇವರಲ್ಲಿ. ಹಲ್ಲೆಲೂಯಾ. ಪ್ರೇಸ್ ಲಾರ್ಡ್. ಅದೇ ರೀತಿಯಾಗಿ ನಾವು ನೋಡ್ತಾ ಇದ್ದೇವೆ ಸತ್ಯವೇದದಲ್ಲಿ ಕುರುಬರು ಕೂಡ ಸಂತೋಷ ಪಡ್ತಾ ಇದ್ದಾರೆ ಪ್ರಿಯರೇ. 2ನೇ ಅಧ್ಯಾಯ ತೆಗಿತೀರಿ ಒಂದ್ಸಾರಿ? ಲೂಕನ ಬರೆದ ಸುವಾರ್ತೆ 20ನೇ ವಚನ. ಕುರುಬರು ತಮಗೆ ದೂತರಿಂದ ಹೇಳಲ್ಪಟ್ಟಂತೆ ಎಲ್ಲಾ ಸಂಗತಿಗಳನ್ನು ಕೇಳಿ ನೋಡಿ ಅವುಗಳಿಗೋಸ್ಕರ ದೇವರನ್ನು ಕೊಂಡಾಡುತ್ತಾ ಸ್ತುತಿಸುತ್ತಾ ಹಿಂತಿರುಗಿ ಹೋದರು. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಯಾರು ಸಂತೋಷ ಪಟ್ರಂತ್ರಿ? ಕುರುಬರು. ಆ ಕುರುಬರು ಯಾರು? ಯೇಸು ಕ್ರಿಸ್ತನ ಕುರಿತಾಗಿ ಯಾವ ಕುರುಬರಿಗೆ ಪ್ರವಾದನೆ ಎನ್ನುವಂತ ವಿಷಯದಲ್ಲಿ ಆ ಒಂದು ಸಾಕ್ಷಿಯನ್ನ ಆ ದೇವದೂತರು ಹೇಳಿದ್ರು, ಸುವಾರ್ತೆಯನ್ನ ಹೇಳಿದ್ರು, ಆ ಕುರುಬರು ಎಲ್ಲಿಗೆ ಹೋಗಿದ್ದಾರೆ? ಈಗ ಬೆತ್ಲೆಹೇಮಿಗೆ ಹೋಗಿದ್ದಾರೆ. ಗೋದಲಿಯಲ್ಲಿ ಮಲಗಿರ್ತಕ್ಕಂಥ, ಕಂದನಾಗಿರ್ತಕ್ಕಂಥ, ಶಿಶುವಾಗಿರ್ತಕ್ಕಂಥ ಯೇಸುವನ್ನ ನೋಡಲಿಕ್ಕೆ ಪ್ರಿಯರೇ. ಹಲ್ಲೆಲೂಯಾ. ಅಲ್ಲಿ ಹೋದ ಮೇಲೆ ಅವರು ಸುಮ್ಮನೆ ಹೋಗಲಿಲ್ಲ. ತಮ್ಮ ಕುರಿ ಹಿಂಡುಗಳನ್ನ ಬಿಟ್ಟು ಆ ಮಗುವನ್ನ ಆರಾಧನೆ ಮಾಡುವುದಕ್ಕೋಸ್ಕರವಾಗಿ ಎಲ್ಲಾ ಮನೆಗಳನ್ನ ತಟ್ಟುತ್ತಾ ಬಂದು ಕೊನೆಯದಾಗಿ ಗೋದಲಿಯಲ್ಲಿ ಆ ಮಗುವನ್ನ ಕಂಡು ಆ ದೂತರು ಹೇಳಿರ್ತಕ್ಕಂಥ ವಿಷಯವನ್ನ ಅಲ್ಲಿರುವಂತ ಮರಿಯಳಿಗೆ ಅನೇಕರಿಗೆ ತಿಳಿಸಿ ಅವ್ರು ಏನ್ ಮಾಡ್ತಾ ಇದ್ದಾರೆ? ಕೊಂಡಾಡ್ತಾ ಇದ್ದಾರಂತೆ. ಹಲ್ಲೆಲೂಯಾ. ಸ್ತುತಿ ಪದಗಳನ್ನ ಆಡ್ತಾ ಇದ್ದಾರೆ, ಗೀತೆಗಳನ್ನ ಆಡ್ತಾ ಇದ್ದಾರೆ. ದೇವರ ವಾಕ್ಯ ಹೇಳ್ತಾ ಇದೆ, ಅವರು ಯಾರಲ್ಲಿ ಸಂತೋಷ ಪಡ್ತಾ ಇದ್ದಾರೆ? ದೇವರಲ್ಲಿ ಸಂತೋಷ ಪಡ್ತಾ ಇದ್ದಾರೆ ಪ್ರಿಯರೇ. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ ಆ ಒಂದು ವಿಷಯ. ಒಂದ್ಸಾರಿ ಓದ್ತೀರ, ಮತ್ತೊಂದು ಸಾರಿ ಹಬಕ್ಕೂಕನ ಪ್ರವಾದನ ಗ್ರಂಥ 3ನೇ ಅಧ್ಯಾಯ. ಕರ್ತನಲ್ಲಿ ನಾವು ಸಂತೋಷಿಸುವಂತವರಾಗಬೇಕು. ಹಲ್ಲೆಲೂಯಾ. 17ನೇ ವಚನ, 18ನೇ ವಚನ ನೇರವಾಗಿ ಹೋಗ್ಬಿಟ್ರೆ, ನಾನು ಯೆಹೋವನಲ್ಲಿ ಉಲ್ಲಾಸಿಸುವೆನು, ನನ್ನ ರಕ್ಷಕನಾದ ದೇವರಲ್ಲಿ ಆನಂದಿಸುವೆನು. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಇವತ್ತು ನಾವು ಯಾರಲ್ಲಿ ಸಂತೋಷ ಪಡ್ತಾ ಇದ್ದೇವೆ? ಯಾರಲ್ಲಿ ಉಲ್ಲಾಸ ಪಡ್ತಾ ಇದ್ದೇವೆ? ಕೆಲವರಿಗೆ ಅವರ ಕೆಲಸನೇ ಸಂತೋಷ, ಕೆಲವರಿಗೆ ಅವ್ರು ಮಾಡುವಂತಹ ಸಂಸ್ಕೃತಿ ಕಾರ್ಯಕ್ರಮಗಳೇ ಸಂತೋಷ, ಕೆಲವೊಬ್ಬರಿಗೆ ಹಬ್ಬ ಹರಿದಿನಗಳೇ ಸಂತೋಷ. ಆದರೆ ದೇವರಲ್ಲಿ ನಿಜವಾದಂಥ ಸಂತೋಷ ನಮ್ದು ಆಗಿದೆನ ಇಲ್ಲ ಅಂತೇಳಿ ಒಂದು ಸಾರಿ ನಮ್ಮನ್ನು ನಾವು ಇವತ್ತಿನ ಸಮಯದಲ್ಲಿ ಪರೀಕ್ಷೆ ಮಾಡಿಕೊಳ್ಬೇಕು ಪ್ರಿಯರೇ. ದಾವಿದನ್ನು ಕೇಳಿದ್ರೆ ಹೇಳ್ತಾನೆ, ದಾವಿದನ್ ಏನಂತೇಳಿ? ನನ್ನ ಸಂತೋಷ ದೇವರಲ್ಲಿ ಹೊರತು ಮತ್ತೆ ಇನ್ನು ಯಾರಲ್ಲಿಯೂ ಕೂಡ ಇಲ್ಲ. ಒಂದ್ಸಾರಿ ನೀವು ಪದೇ 145ನೇ ಕೀರ್ತನೆಯಿಂದ ಹಿಡಿದು 150ನೇ ಕೀರ್ತನೆವರೆಗೆ ನೀವು ಓದಿದ್ರಲ್ಲಿ ದಾವಿದನ ಕೀರ್ತನೆಯಲ್ಲಿ ಹೇಳ್ತಾನೆ, ದೇವರನ್ನು ನನ್ನ ಪ್ರಾಣ ಇರುವವರೆಗೂ ಕೂಡ ನಾನು ಯಾರನ್ನು ಸ್ತುತಿ ಮಾಡ್ತೀನಿ? ದೇವರನ್ನ ಸ್ತುತಿ ಮಾಡ್ತೀನಿ, ದೇವರಲ್ಲಿ ಆನಂದ ಪಡ್ತೀನಿ, ದೇವರನ್ನ ಹೊಗಳ್ತೀನಿ ಅಂತೇಳಿ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಅದರ ಸಲುವಾಗಿ ಪ್ರಿಯರೇ, ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಯಾರು ದೇವರಲ್ಲಿ ಸಂತೋಷ ಪಡ್ತಾ ಇದ್ರು, ಯಾರು ದೇವರಲ್ಲಿ ಉಲ್ಲಾಸ ಪಡ್ತಾ ಇದ್ರು, ಅವರನ್ನ ದೇವರು ಅತ್ಯಧಿಕವಾಗಿ ಏನ್ ಮಾಡಿದ್ದಾರೆ? ಆಶೀರ್ವದಿಸಿದ್ದಾರೆ. ಈ ಸಮಯದಲ್ಲಿ ಇನ್ನು ಕೆಲವೊಂದು ಅಂಶಗಳನ್ನು ಹೇಳ್ತೀನಿ ಕೊನೆಯದಾಗಿ. ದೇವರಲ್ಲಿ ಸಂತೋಷ ಪಡುವಂಥದ್ದಂದ್ರೆ ಏನಂದ್ರೆ, ನಾವು ಹಾಡುಗಳನ್ನ ಆಡುವವರಾಗಬೇಕು. ಹಲ್ಲೆಲೂಯಾ. ಹಲ್ಲೆಲೂಯಾ. ಹೇಳೋದು ಅರ್ಥ ಆಗ್ತದನಾ? ಏನ್ರಿ? ನಿಮ್ಮ ಸ್ವರ ಹೆಂಗನ ಇರಲಿ, ಅದು ದೇವ್ರಿಗೆ ಇಷ್ಟ ಆಗುತ್ತೆ. ಹಲ್ಲೆಲೂಯಾ. ನಿಮ್ಮ ಸ್ವರ ಕೆಲವೊಬ್ರು ಅನ್ಕೊಂತ ಇರ್ತಾರೆ ಏನಂತೇಳಿ,
ನನ್ನ ಸ್ವರ ಸರಿಗಿಲ್ಲ, ನಾನು ಅದಕ್ಕೆ ಆಡಲ್ಲ ಅಂತೇಳಿ. ಯಾರ ಸ್ವರ ಕೂಡ ಚೆನ್ನಾಗಿಲ್ಲನೇ ಅನ್ಕೊಳ್ರಿ ನೀವು. ಹಲ್ಲೆಲೂಯಾ. ನಂದೇ ಚೆನ್ನಾಗೈತೆ ಅಂತೇಳಿ ನೀವು ಆಡಬೇಕು. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಇನ್ನೊಬ್ರದ್ದು ಯಾರ್ದು ಚೆನ್ನಾಗಿಲ್ಲ ಸ್ವರ, ನನ್ನ ಸ್ವರದಂಗೆ ಸ್ವರ ಇನ್ನು ಯಾರ್ದು ಇಲ್ಲ ಅಂತೇಳಿ ನೀವೇನು ಮಾಡಬೇಕು? ಎಂಕರೇಜ್ಮೆಂಟ್ ತಗೊಂಡು ನೀವೇನು ಮಾಡ್ಬೇಕ್ರಿ? ದೇವರನ್ನ ಹಾಡಬೇಕು ಪ್ರಿಯರೇ. ಹಲ್ಲೆಲೂಯಾ. ದೇವರಿಗೆ ಸಮಯವನ್ನ ಕೊಡಬೇಕು. ದೇವರ ವಾಕ್ಯವನ್ನ ಕೇಳುವಂಥದ್ದನ್ನ ಮಿಸ್ ಮಾಡಬಾರ್ದು. ಹಲ್ಲೆಲೂಯಾ. ದೇವರಲ್ಲಿ ಆನಂದಿಸುವಂಥದ್ದಂದ್ರೆ ಏನು? ದೇವರ ಸನ್ನಿಧಾನವನ್ನ ಬಿಟ್ಟು ಹೋಗ್ಬಾರ್ದು. ದೇವರ ಪ್ರಾರ್ಥನೆಯನ್ನ ಮಾಡೋದಕ್ಕೋಸ್ಕರವಾಗಿ ಸಮಯವನ್ನ ಮೀಸಲಾಗಿ ಇಡಬೇಕು. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ದೇವರಲ್ಲಿ ಸಂತೋಷ ಪಡುವಂಥದ್ದಂದ್ರೆ ಮತ್ತೆ ಬೇರೆ ಬೇರೆ ಅನ್ಕೊಂಡಿದ್ದೀರೇನು? ಕ್ರಿಸ್ಮಸ್ ಬಂದಾಗ ಕ್ರಿಸ್ಮಸ್ ಮಾಡೋದು, ಈಸ್ಟರ್ ಬಂದಾಗ ಈಸ್ಟರ್ ಮಾಡೋದು, ಅದಲ್ಲ ದೇವರಲ್ಲಿ ಸಂತೋಷ ಪಡೋದು. ಹಲ್ಲೆಲೂಯಾ. ಏನು? ಪ್ರತಿದಿನವೂ ಕೂಡ ಸಂತೋಷ ಇರಬೇಕು. ಪ್ರತಿದಿನವೂ ಕೂಡ ದೇವರಿಗೆ ಮೀಸಲಾಗಿರ್ತಕ್ಕಂಥ ಸಮಯವನ್ನು ನೀನು ಕೊಡಬೇಕು. ಪ್ರಾರ್ಥನೆ ಮಾಡಬೇಕು, ಹಾಡುಗಳು ಆಡಬೇಕು, ಕುಟುಂಬವಾಗಿ ದೇವರನ್ನ ಸ್ತುತಿಸಬೇಕು, ವೈಯಕ್ತಿಕವಾಗಿ ದೇವರನ್ನ ಸ್ತುತಿಸಬೇಕು. ದೇವರಿಗೆ ಸ್ತುತಿ ಪದಗಳನ್ನು ಆಡುವಂಥದ್ರಲ್ಲಿ ನೀನು ಯಾವತ್ತೂ ಕೂಡ ಹಿಂಜಾರಿ ಹೋದಂಥ ಮನಸ್ಸುಳ್ಳವನಾಗಿ ನೀನು ಇರಬಾರ್ದು. ಅದರ ಸಲುವಾಗಿ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಮರಿಯಳು ದೇವರಿಗೆ ಏನು ಮಾಡಿದಳು? ಗಾನ ಮಾಡಿದಳು. ಅಬ್ರಹಾಮನು ಆಡಿದ. ಮತ್ತೆ ನಾವು ನೋಡ್ತಾ ಇದ್ದೇವೆ, ದಾವೀದನು ಕೂಡ ಏನು ಮಾಡಿದ? ಕೀರ್ತನೆಗಳನ್ನ ಹಾಡಿದ ಪ್ರಿಯರು. ಅದ್ರ ಸಲುವಾಗಿ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೀವಿ, ಈ ಕುರುಬರು ಕೂಡ ದೇವರಲ್ಲಿ ಏನು ಮಾಡಿದ್ರು? ಸಂತೋಷ ಪಟ್ಟರು. ಅದ್ರ ಸಲುವಾಗಿ ಲೋಕವನ್ನಾಗಲಿ ಲೋಕದಲ್ಲಿರುವವುಗಳನ್ನಾಗಲಿ ಏನು ಮಾಡಬೇಡ್ರಿ? ಪ್ರೀತಿಸಬೇಡ್ರಿ. ದೇವ್ರ ಹತ್ರ ನೀವು ಇದ್ರೆ ದೇವರಿಗೋಸ್ಕರವಾಗಿ 24 ತಾಸಿನಲ್ಲಿ 1 ತಾಸು ನೀವೇನು ಮಾಡ್ರಿ? ಸಮಯವನ್ನು ಕೊಡ್ರಿ. 2 ತಾಸು 40 ನಿಮಿಷ ಕೊಡಬೇಕು, 1 ತಾಸು ಕೊಡ್ರಿ ಸಾಕು. ಹಲ್ಲೆಲೂಯಾ. ಕೊಡ್ತೀರಾ? 1 ತಾಸು ಕೊಟ್ಟು ಕರೆಕ್ಟಾಗಿ ಮೇಂಟೈನ್ ಮಾಡ್ಬೇಕು ಆ ಸಮಯ. ಹಲ್ಲೆಲೂಯಾ. 1 ತಾಸು ಕೊಡ್ರಿ. ನಿಮ್ಮ ಜೀವಿತ ಹೆಂಗಿರುತ್ತೆ ಆಮೇಲೆ ನೀವೇ ಸಾಕ್ಷಿ ಹೇಳ್ತೀರಿ. ಹಲ್ಲೆಲೂಯಾ. ಸಮಯನೇ ಕೊಡಲ್ಲ, ದೇವರೇ ಆಶೀರ್ವಾದ ಮಾಡಿದ್ರೆ ಹೆಂಗೆ ಆಶೀರ್ವಾದ ಮಾಡಕ್ಕೆ ಸಾಧ್ಯ? ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಕೆಲಸ ಮಾಡಿದ್ರೆ ಏನು ಬರುತ್ತೆ? ಕೂಲಿ ಬರುತ್ತೆ. ಹಲ್ಲೆಲೂಯಾ. ಬೀಜ ಹಾಕಿ ಬಿತ್ತಿ ಮನೆಗೆ ಬಂದ್ಬಿಟ್ರಲ್ಲ, ಅದನ್ನೇನು ಮಾಡಬೇಕು? ಕಾಯಬೇಕು, ನೋಡಿಕೊಳ್ಬೇಕು. ಗೊಬ್ಬರ ಹಾಕೋ ಟೈಮಿಗೆ ಗೊಬ್ಬರ ಹಾಕಬೇಕು, ಎಣ್ಣೆ ಹೊಡಿಯೋ ಟೈಮಿಗೆ ಎಣ್ಣೆ ಹೊಡಿಬೇಕು, ನೀರು ಹಾಯಿಸೋ ಟೈಮಿಗೆ ನೀರು ಹಾಯಿಸಬೇಕು. ಯಾವ್ಯಾವ ಸಮಯದಲ್ಲಿ ಏನೇನು ಕಾರ್ಯ ಮಾಡಬೇಕು ಆಯಾ ಸಮಯದಲ್ಲಿ ಮಾಡಿದಾಗ ಮಾತ್ರ ನಾವು ಒಳ್ಳೆಯ ಫಲವನ್ನು ಬೆಳೆಯನ್ನು ಉಣ್ಣುವುದಕ್ಕೆ ಸಾಧ್ಯವಾಗುತ್ತೆ. ಅದೇ ರೀತಿಯಾಗಿ ದೇವ್ರ ಹತ್ರವೂ ಕೂಡ ನಾವೇನು ಮಾಡ್ಬೇಕ್ರಿ? ಸಮಯವನ್ನು ವ್ಯಯ ಮಾಡಬೇಕು. ದಿನಕ್ಕೆ 3 ಆವರ್ತಿ ಪ್ರಾರ್ಥನೆ ಮಾಡ್ತಾ ಇದ್ದ ಯಾರು? ದಾನಿಯೇಲ. ದೇವರಲ್ಲಿ ಆನಂದಿಸ್ತಾ ಇದ್ದ. ಹೆಂಗಿತ್ತು ಆತನ ಜೀವಿತ? ಉನ್ನತವಾಗಿತ್ತು. ಹಲ್ಲೆಲೂಯಾ. ದಿನಕ್ಕೆ ತ್ರಿಕಾಲದಲ್ಲಿಯೂ ನಾನು ನನ್ನ ದೇವರಿಗೆ ಮೊರೆ ಇಡುವೆನು ಎಂಬುದಾಗಿ ಹೇಳಿರ್ತಕ್ಕಂಥ ದಾವೀದ, ಅರಸನಾಗಿರ್ತಕ್ಕಂಥ ದಾವೀದ 3 ಹೊತ್ತು ದೇವ್ರಿಗೆ ಏನು ಮಾಡ್ತಾ ಇದ್ದಂತೆ? ಮೊರೆ ಇಡ್ತಾ ಇದ್ದ. 7 ಹೊತ್ತು ದೇವ್ರನ್ನ ಏನು ಮಾಡ್ತಾ ಇದ್ದಂತೆ? ಆರಾಧನೆ ಮಾಡ್ತಾ ಇದ್ದಂತೆ. ಹಲ್ಲೆಲೂಯಾ. 7 ಸಾರಿ ಆರಾಧನೆ, 3 ಸಾರಿ ಪ್ರಾರ್ಥನೆ. 10 ದಿನಕ್ಕೆ ಅಷ್ಟು ಹೊತ್ತು 10 ಸಾರಿ ದೇವರ ಸನ್ನಿಧಾನದಲ್ಲಿ ಆತ ಏನು ಮಾಡ್ತಾ ಇದ್ದ? ಕಾಣಿಸಿಕೊಳ್ತಾ ಇದ್ದ. ಮತ್ತೆ ಆತ ಕುರಿ ಕಾಯುವಂಥ ದಾವಿದಲ್ಲಿ ಯಾರ್ರಿ? ಮನುಷ್ಯರನ್ನು ಕಾಯುವಂತ ದಾವಿದ. ಹಲ್ಲೆಲೂಯಾ. ದೇಶವನ್ನ ಆಳುವ ದಾವೀದ ಅರಸನಾದ ಮೇಲೆ ದೇವರಿಗೆ ಸಮಯ ಕೊಡ್ತಾ ಇದ್ದಾನೆ. ನಾವು ಇಲ್ಲಿ ಮಾಡಿಬಿಡ್ತೀವಿ, ಸಮಯವನ್ನ ಮಿಸ್ ಮಾಡಿಬಿಡ್ತೀವಿ. ಇರಲಿ, ಆಮೇಲೆ ಮಾಡಿದ್ರಾಯ್ತು ಅಂತೇಳಿ ಏನು ಮಾಡ್ಬಿಡ್ತೀವಿ? ಸಮಯವನ್ನು ಲೋಕದ ಕಡೆಗೆ, ಲೋಕದ ಕಾರ್ಯಗಳ ಕಡೆಗೆ ಕೊಟ್ಬಿಡ್ತೀವಿ ಪ್ರಿಯರೇ. ಅದ್ರ ಸಲುವಾಗಿ ವಾಕ್ಯ ನಮ್ಗೆ ಸ್ಪಷ್ಟವಾಗಿ ತಿಳಿಸ್ತಾರೆ. ಏನಂತೇಳಿ? ನಾವು ದೇವರಲ್ಲಿ ಏನು ಮಾಡಬೇಕು? ಸಂತೋಷಿಸುವಂಥವ್ರು, ಉಲ್ಲಾಸಿಸುವಂಥವ್ರು ಆಗಬೇಕು. ಭಕ್ತನಾಗಿರ್ತಕ್ಕಂಥ ಅಬ್ರಹಾಮನು ದೇವರಲ್ಲಿ ಸಂತೋಷಿಸಿದ. ದೇವ್ರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಲೋಟನು ಶಾಪವನ್ನು ಹೊಂದಿಕೊಂಡ್ರಿ, ಅಬ್ರಹಾಮನ್ ಏನನ್ನು ಹೊಂದಿಕೊಂಡರಿ? ಆಶೀರ್ವಾದವನ್ನ ಹೊಂದಿಕೊಂಡ. ದೇವ್ರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ದಾವೀದನು ದೇವರನ್ನ ಏನು ಮಾಡಿದರಿ? ಸ್ತುತಿಸುವಂಥ ವ್ಯಕ್ತಿಯಾಗಿದ್ದ, ದೇವರಲ್ಲಿ ಆನಂದ ಪಡುವಂಥ ವ್ಯಕ್ತಿಯಾಗಿದ್ದ. ದಾವೀದನನ್ನ ದೇವರು ಏನು ಮಾಡಿದ? ಅರಸನನ್ನಾಗಿ ನೇಮಕ ಮಾಡಿದ. ಸೌಲನನ್ನ ಅರಸತನದಿಂದ ತಳ್ಳಿಬಿಟ್ಟ. ಯಾಕಂದ್ರೆ ಸ್ವಲ್ಪ ದಿವಸಗಳ ಕಾಲ ದೇವರಲ್ಲಿ ಸಂತೋಷಿಸಿ ಮತ್ತೆ ಪುನಃ ಲೋಕದ ಕಡೆಗೆ ನೋಡಿರ್ತಕ್ಕಂಥ ಸೌಲ. ಹಲ್ಲೆಲೂಯಾ. ಮರಿಯಳು ಸಣ್ಣ ವಯಸ್ಸಿನಲ್ಲೇ ಯಾರಲ್ಲಿ ಸಂತೋಷ ಪಡ್ತಾ ಇದ್ದಾಳೆ? ದೇವರಲ್ಲಿ ಸಂತೋಷ ಪಡ್ತಾ ಇದ್ದಾಳೆ. ಹಲ್ಲೆಲೂಯಾ. ಆಕೆನ ಉನ್ನತವಾಗಿ ದೇವರು ಏನು ಮಾಡಿದರು? ಆಶೀರ್ವಾದ ಮಾಡಿದರು. ಆತನು ದೇವರು ಈ ಲೋಕಕ್ಕೆ ಬರಬೇಕಾದ್ರೆ ಆಯ್ಕೆ ಮಾಡಿಕೊಂಡಿರ್ತಕ್ಕಂಥ ಸ್ತ್ರೀ ಯಾರ್ರೀ? ಮರಿಯಳು. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಅದ್ರ ಸಲುವಾಗಿ ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ದೇವರಲ್ಲಿ ನಾವು ಸಂತೋಷಿಸೋಣ. ಲೋಕದ ಕಾರ್ಯಗಳಲ್ಲಿ, ಲೋಕದ ವಸ್ತುಗಳಲ್ಲಿ, ಲೋಕದ ವಿಷಯಗಳಲ್ಲಿ, ಲೋಕದಲ್ಲಿರ್ತಕ್ಕಂಥ
ಕೆಲವೊಂದು ಸಂಪ್ರದಾಯ ಪದ್ಧತಿಗಳಲ್ಲಿ ಬೇಡ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಈ ಸಮಯದಲ್ಲಿ ನಾವೆಲ್ಲರೂ ಎದ್ದು ನಿಂತುಕೊಳ್ಳೋಣ, ಪ್ರಾರ್ಥನೆ ಮಾಡೋಣ. ನಿನ್ನ ಸಂತೋಷ ಯಾವುದಾಗಿದೆ? ಸಮಯದಲ್ಲಿ ನಿನ್ನ ಸಂತೋಷ ಲೋಕದಲ್ಲಿ ಇರ್ತಕ್ಕಂಥ ಕಾರ್ಯವಾಗಿದೆಯಾ ಅಥವಾ ದೇವರಾಗಿದ್ದಾರಾ? ಒಂದು ಸಾರಿ ನಿನ್ನನ್ನು ನೀನು ಪರೀಕ್ಷೆ ಮಾಡಿಕೊ ಸಹೋದರ ಸಹೋದರಿಯೇ. ಹಬಕ್ಕೂಕನು ಹೇಳುವ ಹಾಗೆ, ಅಂಜೂರವು ಚಿಗುರದೇ ಇದ್ದರು, ದ್ರಾಕ್ಷಾಲತೆಗಳಲ್ಲಿ ಹಣ್ಣು ಸಿಕ್ಕದೇ ಇದ್ದರು, ಹಟ್ಟಿಯಲ್ಲಿ ಹಿಂಡು ಇಲ್ಲದಿದ್ದರು, ಕೊಟ್ಟಿಗೆಯಲ್ಲಿ ಕರುಗಳು ಇಲ್ಲದಿದ್ದರು, ನಾನು ಯೆಹೋವನಲ್ಲಿ ಸಂತೋಷಿಸುವೆನು, ನನ್ನ ರಕ್ಷಕನಾದ ದೇವರಲ್ಲಿ ನಾನು ಆನಂದಿಸುವೆನು ಎಂಬುದಾಗಿ. ಸಮಯದಲ್ಲಿ ನಿನ್ನ ಸ್ಥಿತಿ ಯಾವ ರೀತಿಯಾಗಿದೆ? ಒಂದು ಸಾರಿ ನೀನು ಪರೀಕ್ಷೆ ಮಾಡಿಕೊ ಸಹೋದರ ಸಹೋದರಿಯೇ. ನೀನು ಟಿವಿಯಲ್ಲಿ ಸಂತೋಷ ಪಡ್ತಾ ಇದೆಯಾ, ಮೊಬೈಲ್ನಲ್ಲಿ ಸೋಷಿಯಲ್ ಮೀಡಿಯಾಗಳಲ್ಲಿ ಸಂತೋಷ ಪಡ್ತಾ ಇದೆಯಾ, ಅಥವಾ ನಿನ್ನ ಕೆಲಸದಲ್ಲಿಯೇ ಸಂತೋಷ ಪಡ್ತಾ ಇದೆಯಾ? ಒಂದು ಸಾರಿ ನಿನ್ನ ಪರೀಕ್ಷೆ ಮಾಡಿಕೊ ದೇವರ ಹತ್ರ. ಈ ಸಮಯದಲ್ಲಿ ಭಕ್ತರು ತಮ್ಮ ಜೀವಿತ ಅವಧಿಯಲ್ಲಿ ದೇವರಲ್ಲಿ ಸಂತೋಷ ಪಟ್ಟರು. ಅವರನ್ನು ಅದ್ಭುತವಾದ ರೀತಿಯಲ್ಲಿ ದೇವರು ಉನ್ನತವಾಗಿರ್ತಕ್ಕಂಥ ಸ್ಥಾನದಲ್ಲಿ ನಿಲ್ಲಿಸಿದ್ರು ಎಂಬುದಾಗಿ ಮುಂದಿನ ವಾಕ್ಯಗಳಲ್ಲಿ ಹಬಕ್ಕೂಕನ ಪ್ರವಾದನ ಗ್ರಂಥದಲ್ಲಿ ನಾವು ನೋಡ್ತಾ ಇದ್ದೇವೆ. ಪ್ರಿಯರೇ, ಈ ಸಮಯದಲ್ಲಿ ನಿನ್ನ ಪರಿಸ್ಥಿತಿ ಯಾವ ರೀತಿಯಾಗಿದೆ? ದೇವರಲ್ಲಿ ಸಂತೋಷ ಪಡ್ತಾ ಇದೆಯಾ, ಅಥವಾ ಸಂತೋಷ ಪಡಲಾರದ ಸ್ಥಿತಿಯಿಂದ ಏನೋ ಆರಾಧನೆ ಮಾಡ್ಬೇಕಂತಪ್ಪ, ಅದ್ರ ಸಲುವಾಗಿ ನಾವು ಬಂದಿದ್ದೇವೆ, ದೀಕ್ಷಾ ಸ್ನಾನ ತಗೊಂಡೀವಿ, ನಮಗೆ ತಪ್ಪಲ್ಲ ಅಂತೇಳಿ ಅನ್ನುವಂಥ ಸ್ಥಿತಿಯಲ್ಲಿ ಬಂದಿದೆಯೇನೋ? ಈ ಸಮಯದಲ್ಲಿ ನಿನ್ನ ಸ್ಥಿತಿ ಯಾವುದಾಗಿದೆ? ಒಂದು ವೇಳೆ ಆ ಸ್ಥಿತಿ ಇದ್ರೆ ಇವತ್ತಿನ ದಿವಸದಿಂದ ನೀನು ಮಾರ್ಪಡಿಸಿಕೊ. ದೇವರಿಗೆ ಕೊಡುವಂತ ಸಮಯ, ಆ ಸಮಯವನ್ನು ನೀನು ದೇವರಿಗೆ ಕೊಡುವುದೇ ಆದರೆ ಅಲ್ಲಿಯೇ ನೀನು ದೇವರ ಹತ್ರ ಸಂತೋಷ ಪಡೋದಕ್ಕೆ ಸಾಧ್ಯ, ಹೊರತಾಗಿ ಮತ್ತೊಂದು ವಿಧದಲ್ಲಿ ಅಲ್ಲವೇ ಅಲ್ಲ. ನೀನು ಹಾಡುಗಳನ್ನು ಆಡುವಂತ ಮಗನಾಗಬೇಕು, ಮಗಳಾಗಬೇಕು. ನೀನು ವಾಕ್ಯವನ್ನ ನಿನಗೆ ಓದೋದಕ್ಕೆ ಬರೋದು ಆಗಿದ್ರೆ ವಾಕ್ಯವನ್ನ ಓದುವಂತ ಮಗನ ಮಗಳು ಆಗ್ಬೇಕು, ವಾಕ್ಯವನ್ನ ಕೇಳುವಂತ ಮಗನ ಮಗಳು ಆಗ್ಬೇಕು. ನೀನು ಪ್ರಾರ್ಥನೆಯನ್ನ ಮಾಡುವಂತ ಮಗನ ಮಗಳು ನೀನು ಆಗಬೇಕು. ದೇವರಲ್ಲಿ ನೀನು ಉಲ್ಲಾಸ ಪಡಬೇಕು, ದೇವರಲ್ಲಿ ನೀನು ಸಂತೋಷ ಪಡಬೇಕು. ದೇವರ ವಾಕ್ಯದಲ್ಲಿ ಮಲಾಕಿಯನ ಪ್ರವಾದನೆ ಗ್ರಂಥದಲ್ಲಿ ನಾವು ನೋಡ್ತಾ ಇದ್ದೇವೆ, ಯಾರು ದೇವರಿಗೋಸ್ಕರವಾಗಿ ಸಮಯವನ್ನ ಮೀಸಲಾಗಿಡ್ತಾರೋ ಅವರ ಎಲ್ಲಾ ಹೆಸರುಗಳನ್ನ ದೇವರು ಒಂದು ಪುಸ್ತಕದಲ್ಲಿ ಅವರ ಕಾರ್ಯಗಳನ್ನೆಲ್ಲ ದಿನಚರಿಯನ್ನೆಲ್ಲ ಬರೆದಿರ್ತಾನೆ ಎಂಬುದಾಗಿ. ಪ್ರಿಯರೇ, ಈ ಸಮಯದಲ್ಲಿ ಆ ಗುಂಪಿನಲ್ಲಿ ನಿದ್ದೀಯಾ ಅಥವಾ ಇಲ್ವಾ? ನೀನು ಪರೀಕ್ಷೆ ಮಾಡಕ್ಕೂ ಈ ಸಮಯದಲ್ಲಿ ಪ್ರಾರ್ಥನೆ ಕಡೆಗೆ ನಾವು ಹೋಗ್ತಿದ್ದೇವೆ. ಪ್ರಾರ್ಥನೆ. ಸರ್ವಶಕ್ತಿಯುಳ್ಳ ದೇವರೇ, ಕರುಣಾನಿಧಿಯ ತಂದೆಯಪ್ಪ, ನಿನಗೆ ಸ್ತೋತ್ರ. ಹೌದು ಕರ್ತನೆ, ನಿನ್ನಲ್ಲಿ ಸಂತೋಷ ಪಡುವ ವಿಧಾನವನ್ನು ಸವಿಸ್ತಾರವಾಗಿ ತಿಳಿಸಿದ್ದಕ್ಕಾಗಿ ಸ್ತೋತ್ರ. ನಾವೆಲ್ಲರೂ ಸ್ವಾಮಿ ನಿನ್ನ ಹಸ್ತಕ್ಕೆ ಒಪ್ಪಿಸಿಕೊಡ್ತಾ ಇದ್ದೇವೆ. ದೇವರಾತ್ಮನೇ, ಪರಿಶುದ್ಧಾತ್ಮನೇ, ನಡೆಸು, ಬಲಗಳು, ಸುಭಿಕ್ಷತೆ ಕೊಡು. ನಿಮ್ಮ ಚಿತ್ತೆ ಕೊಡಬಿಟ್ಟು ನಡೀಲಿಕ್ಕಾಗುವಂತೆ ಅದ್ಭುತವಾಗಿರುವಂಥ ನಿಮ್ಮ ವಾಕ್ಯಗಳನ್ನು ನಮ್ಮ ಹೃದಯದಲ್ಲಿ ಮುದ್ರಿಸಿ ಕರ್ತನೆ ಸ್ಥಿರಪಡಿಸಿ ನಡೆಸಿ ದೇವರಾತ್ಮನಿಂದ ಮಹಿಮೆ ಪಡಿಸುವಂತೆ ಮಾಡಬೇಕೆಂಬುದಾಗಿ ಯೇಸು ಕ್ರಿಸ್ತ ಮಹಾಪ್ರಭುಗಳ ನಾಮದಲ್ಲಿ ಬೇಡಿ ಎಲ್ಲವನ್ನು ನಂದಿದ್ದೇವೆ. ಪರಮ ತಂದೆಯೇ, ಆಮೆನ್. ನಮ್ಮ ತಂದೆಯ ದೇವರ ಪ್ರೀತಿ, ಯೇಸು ಕ್ರಿಸ್ತ ಮಹಾರಾಜರ ಕೃಪೆ, ಪರಿಶುದ್ಧಾತ್ಮನ ಸಹವಾಸವು ಈಗಲೂ ಯಾವ ನನ್ನ ಕುಟುಂಬ ಮಕ್ಕಳ ಸಂಗಡ, ಬಂಧುಗಳ ಸಂಗಡ, ಭಕ್ತರ ಸಂಗಡ, ಯಾವತ್ತು ಪ್ರಪಂಚ ಸಂಗಡ ಸದಾ ಕಲ್ಲಿಯಾಗಿರಲಿ ತಂದೆಯೇ. ಆಮೆನ್. ಯೇಸು